ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ನಮಸ್ಕಾರ. ಮನೆಯಲ್ಲಿ ಯಾವ ರೀತಿ ರಾಯರಿಗೆ ಗುರುವಾರದಂದು ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಮಾಡುವಂತಹ ಒಂದು ವಾಡಿಕೆ ಇಟ್ಕೊಂಡಿರ್ತೀವೋ ಅದೇ ರೀತಿ ರಾಯರ ಭಕ್ತರು ರಾಯರ ಮಠಗಳಿಗೆ ಹೋಗುವಂತಹದ್ದು ಪ್ರತಿ ಗುರುವಾರ ಏಕಾದಶಿ ಸಮಯದಲ್ಲಿ, ಹಾಗೆ ಅವರಿಗೆ ಅನುಕೂಲವಾಗುವಂತಹ ಸಂದರ್ಭದಲ್ಲಿ ಮಂತ್ರಾಲಯಕ್ಕೆ ಕೂಡ ಹೋಗುವಂತಹ ವಾಡಿಕೆಯನ್ನು ಇಟ್ಕೊಂಡಿರ್ತೀರ. ಮಠಗಳಿಗೆ ಹೋಗುವಂತಹದ್ದು ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ, ನಮ್ಮ ಕಷ್ಟಗಳನ್ನು ಕಳೆದುಕೊಳ್ಳೋದಕ್ಕೆ, ಜೊತೆಯಲ್ಲಿ ರಾಯರ ಅನುಗ್ರಹವನ್ನು ನಾವು ಮತ್ತು ಅವರ ಪ್ರೀತಿಯನ್ನು ಹೊಂದಬೇಕು. ಹೀಗಾಗಿಯೇ ಅಲ್ವೇ ನಾವು ರಾಯರ ಮಠಗಳಿಗೆ ಹೋದಾಗ ಹೆಜ್ಜೆ ನಮಸ್ಕಾರವನ್ನು ಹಾಕುವಂತಹದ್ದು, ಪ್ರದಕ್ಷಿಣೆ ನಮಸ್ಕಾರ ಹಾಕುವಂತಹದ್ದು, ಅಥವಾ ಅಲ್ಲಿ ಕೂತ್ಕೊಂಡು ರಾಯರ ನಾಮಸ್ಮರಣೆಯನ್ನು ಮಾಡುವಂತಹದ್ದು. ಏತಕ್ಕೋಸ್ಕರ ಇಷ್ಟೆಲ್ಲ ಮಾಡುವಂತಹದ್ದು? ನಮಗೆ ಒಳ್ಳೆಯದಾಗಬೇಕು ಅನ್ನುವಂತಹ ಒಂದು ಇಚ್ಛೆಯಿಂದ. ಇದೆಲ್ಲವನ್ನು ಕೂಡ ಮಾಡಿ ರಾಯರ ಮಠಗಳಿಗೆ ನಾವು ಹೇಗೆ ಹೋಗಬೇಕು ಹಾಗೆ ಹೋಗ್ತಿದ್ದಾಗ ಇವೆಲ್ಲವನ್ನು ಕೂಡ ಮಾಡಿ ಎಲ್ಲೋ ಒಂದು ಕಡೆ ವ್ಯರ್ಥವಾಗಿ ಹೋಗ್ಬಿಡುತ್ತೆ ಅನ್ನುವಂತಹದ್ದು ನನ್ನ ಭಾವನೆ. ನಮ್ಮ ಸನಾತನ ಧರ್ಮಕ್ಕೆ ನಮ್ಮದೇ ಆದಂತಹ ಒಂದು ಪರಂಪರೆ ಇದೆ. ರಾಯರ ಮಠಕ್ಕೆ ಹೋಗುವಂತಹ ಹೆಣ್ಮಕ್ಕಳೇ ಆಗಲಿ ಗಂಡಸರೇ ಆಗಲಿ ಕೆಲವೊಂದು ನಿಯಮಗಳಿಗೆ ಗೌರವ ಕೊಟ್ಟು ನಾವು ಮಠಕ್ಕೆ ಹೋದಾಗ, ರಾಯರ ದರ್ಶನವನ್ನು ಮಾಡಿದಾಗ ಬಹಳ ಬೇಗ ರಾಯರು ಕೂಡ ಅನುಗ್ರಹವನ್ನು ಮಾಡ್ತಾರೆ ಒಲಿದು ಅನ್ನುವಂತಹದ್ದು. ಬಟ್ಟೆಯಲ್ಲೇನಿದೆ ಅಂತಹದ್ದು ಅಂತ ಹೇಳಿ ಕೇಳಿದಾಗ ರಾಯರು ಪ್ರತಿಯೊಬ್ಬ ಹೆಣ್ಮಗಳನ್ನು ಕೂಡ ಮಹಾಲಕ್ಷ್ಮಿ, ತಾಯಿ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಕಾಣಲಿಕ್ಕೆ ಇಷ್ಟಪಡ್ತಾರಂತೆ. ಹಾಗಾಗಿನೇ ಮಠದ ಸಂಪ್ರದಾಯಗಳನ್ನು ನಾವು ನೋಡಿದಾಗ ಹೆಣ್ಮಕ್ಳು ಸೀರೆಯನ್ನು ಉಟ್ಕೊಂಡು ಲಕ್ಷಣವಾಗಿ ಬಳೆಯನ್ನು ಹಾಕ್ಕೊಂಡು ಹಣೆಗೆ ಇಟ್ಕೊಂಡು ಮುಡಿಗೆ ಮುತ್ತೈದೆಯಾದಂತಹವರು ಒಂದು ಹೂವನ್ನು ಮುಡ್ಕೊಂಡು ಹೋಗಬೇಕು. ರಾಯರ ಮಠಗಳಿಗೆ ಅಂತಲೇ ಅಲ್ಲ ನೋಡಿ, ಯಾವುದೇ ದೇವಾಲಯಗಳಿಗೆ ಹೋಗಿ ನಾವು ಭಗವಂತನ ಎದುರುಗಡೆ ನಿಂತಾಗ ನಾವು ಯಾವ ರೀತಿ ಇರ್ತೇವೆ ಆ ರೀತಿ ಭಗವಂತ ನಮಗೆ ಅನುಗ್ರಹ ಮಾಡ್ತಾನಂತೆ. ಅಂದರೆ ನಾವು ಹರಿದೋಗಿರೋ ಬಟ್ಟೆ ಹಾಕ್ಕೊಂಡು ಮುತ್ತೈದೆಯಾದಂತಹವರು ಈಗೇನು ಹಣೆಗಿಡ್ದಲೆ ಅಥವಾ ಹೂ ಮುಡಿದಲೆ ಬಳೆ ಹಾಕ್ದಲೆ ಹೋದಾಗ ನೀವಲ್ಲಿ ಏನಕ್ಕೆ ಕೋರ್ಕೋತಾ ಇದ್ದೀರಾ ದೇವ್ರ ಹತ್ರ? ಸುಮಂಗಲಿತನದ ಒಂದು ಚಿಹ್ನೆಗಳೇ ಇಲ್ಲ. ರಾಯರೇನಾದರೂ ನಿಮ್ಮ ಆ ರೀತಿಯ ಅವತಾರಕ್ಕೆ ತಥಾಸ್ತು ಅಂತಂದರೆ ಮುಂದೆ ಅದು ಏನಾಗುತ್ತೆ ಅಂತಂದರೆ ನಿಮ್ಮ ಯಜಮಾನರ ಆಯಸ್ಸಿಗೆ ಅಡ್ಡಿಯಾಗುವಂತಹದ್ದು. ಈ ರೀತಿಯೆಲ್ಲ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಹೆಣ್ಣುಮಕ್ಕಳು, ಅದರಲ್ಲಿಯೂ ವಿಶೇಷವಾಗಿ ಮದುವೆಯಾದಂತಹವರು ಸೀರೆಯನ್ನು ಉಟ್ಕೊಂಡು, ನಾನು ಹೇಳಿದೆ ಅಲ್ವಾ, ಹಣೆಗೆ ಇಟ್ಕೊಂಡು ಕೈಗೆ ಬಳೆಯನ್ನು ಹಾಕ್ಕೊಂಡು ರಾಯರ ಮಠಗಳಿಗೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೋಬೇಕು. ಅದೇ ಶ್ರೇಷ್ಠ. ಇತ್ತೀಚೆಗೆ ನಾವು ರಾಯರ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನೋಡಿದ್ರೆ, ಅಂದರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇಲ್ಲೆಲ್ಲ ನೋಡಿದಾಗ ಇತ್ತೀಚೆಗೆ ಮಂತ್ರಾಲಯಕ್ಕೆ ರಾಯರ ದರ್ಶನವನ್ನು ಮಾಡಿ ರಾಯರನ್ನು ಒಂದು ಸ್ಮರಣೆ ಮಾಡೋದಕ್ಕೆ ಹೋಗೋರಿಗಿಂತ ಮಂತ್ರಾಲಯಕ್ಕೆ ಆಗಿರಬಹುದು ಅಥವಾ ರಾಯರ ಮಠಗಳಿಗೆ ಆಗಿರಬಹುದು, ನಾವು ಕೂಡ ಗುರುವಾರ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಮಂತ್ರಾಲಯಕ್ಕೆ ನಾವು ಕೂಡ ಹೋಗಿ ಬಂದ್ವಿ ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕೋಸ್ಕರನೇ ಸ್ಟೇಟಸ್ಗಳಲ್ಲಿ ಅಲ್ಲಿ ಹೋಗಿ ರೀಲ್ಸ್ಗಳನ್ನು ಮಾಡುವಂತಹದ್ದು ಅಥವಾ ರಾಯರ ಸನ್ನಿಧಾನದಲ್ಲಿ ಫೋಟೋಸ್ಗಳನ್ನು ತಗೊಳ್ಳುವಂತಹದ್ದು ಮಾಡಿಕೊಂಡು ಬರೋದಕ್ಕೇ ಇವರು ರಾಯರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದಾರೇನೋ ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಇತ್ತೀಚೆಗೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ವಿಚಿತ್ರವಾಗಿ ಮಂತ್ರಾಲಯದ ಪ್ರಾಂಗಣದಲ್ಲಿ ರೀಲ್ಸ್ಗಳನ್ನು ಹೆಣ್ಮಕ್ಳು ಮಾಡುವಂತಹದ್ದು ನೋಡಿ. ಒಂದು ಉದಾಹರಣೆಯನ್ನು ಹೇಳ್ತೀನಿ.
ಅದರಲ್ಲಿ ಸೀರೆಯನ್ನು ಹಾಕ್ಕೊಂಡು ಹೆಣ್ಮಕ್ಳು ಹೋಗಬೇಕು ಸರಿ, ಸೀರೆಯನ್ನು ಉಡೋದ್ರಲ್ಲೂ ಕೂಡ ಒಂದು ಸಭ್ಯತೆ ಇರಬೇಕು. ಅದರಲ್ಲಿ ನಮ್ಮ ಮೈ ಕಾಣದಲೇ ಇರೋ ರೀತಿ ನಮ್ಮ ತಂದೆಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂತಹ ಭಾವನೆಯಲ್ಲಿ ಹೆಣ್ಮಕ್ಳು ರಾಯರ ಮಠಗಳಿಗೆ ಹೋಗಿ. ರಾಯರನ್ನು ಎಲ್ಲರೂ ಕೂಡ ನಾವು ತಂದೆಯ ಸಮಾನ ಅಂತಾನೆ ನೊಂದಿರುವಂತಹ ಹೆಣ್ಮಕ್ಳು ನಾವು ಭಾವಿಸುವಂತಹದ್ದು. ಯಾವ ಹೆಣ್ಮಕ್ಳು ಕೂಡ ತಂದೆಯ ಎದುರುಗಡೆ ಹೇಗಂದರೆ ಹಾಗೆ ಇರೋದಕ್ಕೆ ಹೇಗೆ ಇಷ್ಟಪಡೋದಿಲ್ವೋ, ಅಥವಾ ನಿಮ್ಮ ತಂದೆಯೂ ಕೂಡ ನಿಮ್ಮನ್ನು ಹೇಗೆ ಆ ರೀತಿ ಎಲ್ಲ ನೋಡೋದಕ್ಕೆ ಇಷ್ಟಪಡೋದಿಲ್ವೋ, ರಾಯರು ಕೂಡ ಹಾಗೇನೆ. ಒಂದು ನಿಮಗೆ ಇತ್ತೀಚೆಗೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದಂತಹ ಒಂದು ಉದಾಹರಣೆಯನ್ನು ಹೇಳ್ತೇನೆ ನೋಡಿ. ಒಬ್ಬಳು ಹೆಣ್ಮಗಳು ಇಡೀ ಬೆನ್ನನ್ನು ತೋರಿಸುವಂತಹ ರೀತಿಯಲ್ಲಿ ಆಕೆಯ ಬ್ಲೌಸನ್ನು ಡಿಸೈನಿಂಗ್ ಮಾಡಿಸ್ಕೊಂಡಿರ್ತಾರೆ ಮಂತ್ರಾಲಯದಲ್ಲಿ. ಆಕೆ ರೀಲ್ಸನ್ನು ಮಾಡಿ ಬಹಳಷ್ಟು ಜನ ಕೇಳಿದ್ರಂತೆ, ನೀವು ಎಲ್ಲಿ ಆ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದೀರಾ ಅಂತಂದು. ಆಕೆ ಆ ಬ್ಲೌಸ್ ಸಮೇತ ಮತ್ತೆ ನಿಂತು ಈ ಬ್ಲೌಸನ್ನು ಎಲ್ಲಿ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ, ಮಂತ್ರಾಲಯಕ್ಕೆ ಹೋದಾಗ ಈ ರೀತಿ ಎಲ್ಲ ತುಂಬ ಜನ ಕೇಳಿದ್ದಾರೆ ಅಂತ ಹೇಳಿ ಆ ವಿಡಿಯೋವನ್ನು ನೋಡಿದಾಗ ನನಗಂತೂ ದಿಗ್ಭ್ರಮೆ ಆಯಿತು. ಇದು ಮಂತ್ರಾಲಯಕ್ಕೆ ಹೆಣ್ಮಕ್ಳು ಹೋಗುವಂತಹ ರೀತಿನ ಎಲ್ಲಿಗೆ ಹೋಗಿ ನಿಲ್ತಾ ಇದೆ ನಮ್ಮ ಸಮಾಜ. ಹಿಂದೂ ಸಂಪ್ರದಾಯದಲ್ಲಿ ದೇವಾಲಯಗಳಿಗೆ ಹೋಗೋದಕ್ಕೆ ಅಂತಲೇ ಒಂದು ರೀತಿ ನೀತಿ ಇದೆ. ಎಲ್ಲವನ್ನ ಕೂಡ ಗಾಳಿಗೆ ತೂರ್ತಾ ಇದ್ದಾರೆ. ಏನಾದರೂ ಇಂಥವ್ರಿಗೆ ಹೇಳಲಿಕ್ಕೆ ಹೋದಾಗ ಅವ್ರ ಬಾಯಿಂದ ಬರುವಂತಹದ್ದು ಮಾಡಬಾರದು ನಾವೇನು ಮಾಡ್ತಾ ಇದ್ದೀವಿ, ಏನೂ ಮಾಡ್ತಾ ಇಲ್ಲ, ರೀಲ್ಸ್ ಎಲ್ಲ ಕಡೆ ಮಾಡ್ತಾರೆ, ನಾವು ಮಾಡ್ತೀವಿ ಅಷ್ಟೇ ಅನ್ನುವಂತಹ ಒಂದು ಉತ್ತರನೇ ಅವ್ರಗಳ ಬಾಯಿಂದ ಬರುವಂತಹದ್ದು. ಇತ್ತೀಚೆಗೆ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನೋಡಿದ್ರೆ ಇಷ್ಟರಲ್ಲೇ ಮಂತ್ರಾಲಯದಲ್ಲಿ ಖಂಡಿತವಾಗಿ ರೀಲ್ಸ್ ಮಾಡೋದನ್ನು ಬ್ಯಾನ್ ಮಾಡಿಬಿಡ್ತಾರೇನೋ ಅಂತೇಳಿ ಅನ್ನಿಸುತ್ತೆ. ಅದೇ ಒಳ್ಳೆಯದು ಕೂಡ. ಒಂದು ಏನು ನಾವು ಅರ್ಥಕೋಬೇಕಾಗಿರೋದು ಅಂತಂದರೆ, ಮಂತ್ರಾಲಯ ಅಂತಂದರೆ ರಾಯರು ಸಾಕ್ಷಾತ್ ಅಲ್ಲಿದ್ದಾರೆ ಬೃಂದಾವನದ ಒಳಗಡೆ. ನಿಮ್ಮ ಕಷ್ಟ ಕರ್ಪಣ್ಯಗಳೆಲ್ಲವನ್ನ ಕೂಡ ದೂರ ಮಾಡ್ತಾರೆ. ನೀವು ಅಲ್ಲಿ ಹೋದಾಗ ಪರಿಪರಿಯಾಗಿ ಎಷ್ಟು ಆಗುತ್ತೋ ಅಷ್ಟು ರಾಯರ ಸೇವೆ ಮಾಡಬೇಕು. ಕುತ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಸ್ಮರಣೆ ಮಾಡಬೇಕು. ಈಗ ಅಲ್ಲಿ ಅಷ್ಟು ದೂರ ಹೋಗಿರ್ತೀವಿ, ಏನೋ ಒಂದು ನೆನಪಿಗೋಸ್ಕರ ಒಂದು ಸಭ್ಯವಾದಂತಹ ರೀತಿಯಲ್ಲಿ ನಿಂತ್ಕೊಂಡು ನಮ್ಮ ಕುಟುಂಬಸ್ಥರ ಜೊತೆಗೆ ಒಂದು ಫೋಟೋವನ್ನು ತೆಗೆದುಕೊಂಡು ಬರುವಂತಹದ್ದು ತಪ್ಪಿಲ್ಲ. ಆದರೆ ಅಲ್ಲೇ ರೀಲ್ಸ್ ಮಾಡುವಂತಹದ್ದು, ನೀವು ಅಸಭ್ಯವಾಗಿ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗುವಂತಹದ್ದು, ಅವೆಲ್ಲವನ್ನು ಮಾಡಿ ಮಂತ್ರಾಲಯದ ಮರ್ಯಾದೆಯನ್ನು ದಯಮಾಡಿ ಹೆಣ್ಮಕ್ಳು ಬೀದಿಗೆ ತರಬೇಡಿ. ರಾಯರಿಗೆ ಕೊಡಬೇಕಾದಂತಹ ಒಂದು ಗೌರವವನ್ನು ಕೊಡಿ. ಇದು ನನ್ನೊಬ್ಬಳ ಪ್ರಾರ್ಥನೆ ಅಲ್ಲ. ಇನ್ನು ಮದುವೆ ಆದಂತಹ ಹೆಣ್ಮಕ್ಳು ಸೀರೆಯಲ್ಲಿ ಹೋಗಬೇಕು. ಮದುವೆ ಆಗಿಲ್ದಲೇ ಇರುವಂತಹ ಹೆಣ್ಮಕ್ಳು ನೀವು ಗೌರವಯುತವಾಗಿ ಒಂದು ಚೂಡಿದಾರ್ ಹಾಕ್ಕೊಂಡು ಹೋದ್ರೂ ಸರಿ. ಟೀ ಶರ್ಟು, ಪ್ಯಾಂಟ್ಗಳು, ಈ ಜೀನ್ಸ್ ಪ್ಯಾಂಟ್ಗಳು, ಬರ್ಮೋಡಗಳು, ಈ ವೆಸ್ಟರ್ನ್ ವೀರ್ಸ್ಗಳು ಅಂದರೆ ಪಾಶ್ಚಾತ್ಯ ಉಡುಗೆಗಳನ್ನು ಧರಿಸಿ ರಾಯರ ದರ್ಶನಕ್ಕೆ ಖಂಡಿತವಾಗಿ ಹೋಗಬೇಡಿ. ರಾಯರ ದರ್ಶನದ ಯಾವ ಪುಣ್ಯವೂ ಕೂಡ ನಿಮಗೆ ಲಭಿಸೋದಿಲ್ಲ. ಬದಲಾಗಿ ಇನ್ನಷ್ಟು ಕರ್ಮವನ್ನು ಕಟ್ಕೊಳ್ತೀರ. ನೋಡಿ, ವಯಸ್ಸಿಗೆ ಬಂದಂತಹ ಹೆಣ್ಮಕ್ಳು ತಾಯಂದಿರು ವಯಸ್ಸಿಗೆ ಬರೋದಕ್ಕಿಂತ ಮುಂಚೆನೇ ಅಂದರೆ ಸ್ವಲ್ಪ ಸಣ್ಣ ವಯಸ್ಸಿನಿಂದಾನೇ ಹೆಣ್ಮಕ್ಳಿಗೆ ಸರಿಯಾಗಿ ಒಂದು ಬಟ್ಟೆಯನ್ನು ಹಾಕ್ಕೊಳ್ಳುವಂತಹ ಅಭ್ಯಾಸವನ್ನು ಮಾಡಿಸಿ. ಆಗ ನಿಮ್ಮ ಮನೆಯ ಹೆಣ್ಣುಮಕ್ಕಳ ವಿಚಾರದಲ್ಲಿ ಮುಂದೆ ಎದುರಾಗುವಂತಹ ಅರ್ಧ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇನ್ನು ಗಂಡಸರು ಯಾವ ರೀತಿ ರಾಯರ ದರ್ಶನಕ್ಕೆ ಹೋಗಬೇಕು, ಅದು ಮಂತ್ರಾಲಯ ಅಂತಲ್ಲ. ನೀವು ರಾಯರ ದರ್ಶನಕ್ಕೆ ಮಠಗಳಿಗೆ ಹೋಗುವಾಗ ದಯಮಾಡಿ ಬರ್ಮೋಡಗಳಲ್ಲಿ ಹೋಗುವಂತಹದ್ದನ್ನು ಮಾಡಬೇಡಿ. ಆದಷ್ಟು ಜೀನ್ಸ್ ಕೂಡ ಬೇಡ. ರಾಯರ ದರ್ಶನಕ್ಕೆ ಹೋಗುವಾಗ ಶರ್ಟ್ ಮತ್ತು ಪಂಚೆಯನ್ನು ಧಾರಣೆ ಮಾಡಿಕೊಂಡು ಹೋಗಿ. ಇಲ್ಲ ತೀರಾ ಅನಿವಾರ್ಯ ಆಗೋದೇ ಇಲ್ಲ, ಈಗೆಲ್ಲೋ ಒಂದು ಆಫೀಸಿಂದ ಹಂಗಿಂದಂಗೆ ಹೋಗ್ತೀರಾ, ಆ ರೀತಿ ಇದ್ದಾಗ ಪ್ಯಾಂಟ್ಗಳಲ್ಲಿ ಹೋಗಿ. ನಿಮಗೆ ಅನುಕೂಲ ಇತ್ತು ಅಂತಂದರೆ ಪಂಚೆಯನ್ನು ಧರಿಸ್ಕೊಂಡು ಹೋಗುವಂತಹದ್ದು ಬಹಳ ಶ್ರೇಷ್ಠ. ರಾಯರ ದರ್ಶನವನ್ನು ಯಾವ ರೀತಿ ಮಾಡಬೇಕೋ ಆ ರೀತಿ ಮಾಡಿದಾಗಲೇ ರಾಯರು ಬಹಳ ಬೇಗ ನಿಮಗೂ ಕೂಡ ಅನುಗ್ರಹ ಮಾಡಿ ಏನು ಅಂದ್ಕೊಂಡು ಹೋಗಿರ್ತೀರ ಮಠಗಳಿಗೆ ಅದನ್ನು ಈಡೇರಿಸ್ತಾರೆ. ಅದು ಬಿಟ್ಟು ಹೇಗಂದ್ರೆ ಹಾಗೆ ದಯಮಾಡಿ ಹೆಣ್ಮಕ್ಳುಗಳು ಮಾತ್ರ ರಾಯರ ಮಠಗಳಿಗೆ ಹೋಗಲಿಕ್ಕೆ ಹೋಗಬೇಡಿ. ರಾಯರು ಈ ವಿಚಾರದಲ್ಲಿ ಮಾತ್ರ ಬಹಳ ಸ್ಟ್ರಿಕ್ಟ್ ಅಂತಲೇ ಅಂದ್ಕೊಳ್ಳಿ. ಇನ್ನಾದರೂ ಕೂಡ ಈ ತಪ್ಪುಗಳು ನಿಮ್ಮಿಂದ ಆಗ್ತಾ ಇದ್ದರೆ ತಿದ್ದುಕೊಳ್ಳಿ. ರಾಯರ ಪ್ರೀತಿಯನ್ನು ಸಂಪಾದನೆ ಮಾಡ್ಕೋತೀರ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.